ಗೊತ್ತಾನ ಬಿರಂಜಿ ಲಕ್ಕಿ ಬಿರಂಜಿ ಸರಿ ಐಕಿ ಜನ ಅನುಭವ ಜನ ಎಲ್ಲ ನೋಡು ಎಲ್ಲ ಬಿರಂಗಿ ಏನಾದ್ರು ಜನ ದೂರ ಗ್ರೇಟ್ ಜನ ಅಂದ್ರೆ ಏದು ಗೊಬ್ಬರ ಅಲ್ಲ ಹೊರಡೋಗ್ತಾನೆ ಗೊಬ್ಬನೇ ಬೇಗ ಬದಲಾವಣೆ ಎನ್ನುವಂಥದ್ದು ಮತದಾರನ ಒಂದು ಹಕ್ಕು. ಇವತ್ತು ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು 160 ಹಿಂದೆ ಚುನಾವಣೆ ನಿಲ್ಲುವಂತಹ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ 165 ಭರವಸೆಯನ್ನು ಕೊಟ್ಟಿದ್ದು. ಪ್ರತಿಯೊಂದು ಭರವಸೆಯನ್ನು ಕೂಡ 165 ಭರವಸೆಯನ್ನು ಕೂಡ ಅವರು ಈಡೇರಿಸಿದ್ದಾರೆ. ಕಳೆದ 5 ವರ್ಷದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರವಾಗಿತ್ತು. ಆ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಯಾವ ರೀತಿಯ ಆಶ್ವಾಸನೆ ಕೊಟ್ಟಿದ್ದಾರೆ ತಮ್ಗೆಲ್ಲರಿಗೂ ಕೂಡ ಅಂತ ತಿಳಿದಂತಹ ವಿಚಾರ. ಅದು ಪೆಟ್ರೋಲ್ ಬೆಲೆ ಇಳಿಕೆ ಇರಬಹುದು, ವಿದೇಶದಿಂದ ಕಳ್ಳಹಣವನ್ನು ತರಿಸುವಂಥದ್ದು ಇರಬಹುದು, ಬೇರೆ ಬೇರೆ ರೀತಿಯ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈಗ ಪುನಃ ಮೊನ್ನೆ ದಿವಸ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಕಳೆದ 5 ವರ್ಷದಲ್ಲಿ ಮಾಡಿದ ಸಾಧನೆ ಏನು, ತಾವು ಕೊಟ್ಟಂತಹ ಭರವಸೆ ಏನು
ಮತ್ತು ನಾವು ಎಷ್ಟರ ಮಟ್ಟಿಗೆ ಅದು ಪೂರೈಸಿದ್ದೇವೆ ಎನ್ನುವ ಬಗ್ಗೆ ಒಂದು ಚಕಾರ ಅವರು ಎತ್ತಿಲ್ಲ. ಇದು ತಮ್ಗೆಲ್ಲರಿಗೆ ಕೂಡ ಗೊತ್ತಿದ್ದಂಥ ವಿಚಾರ. ಇವತ್ತು ಬರೇ ಭಾವನಾತ್ಮಕ ವಿಚಾರವನ್ನು ಎತ್ತಿಕೊಂಡು ಇವತ್ತು ಮತದಾರರ ಹಿಂದೆ ಹೋಗ್ತಾ ಇದ್ದಾರೆ. ಇವತ್ತು ಸಮಾನ ನಾಗರಿಕ ಕಾಯ್ದೆ ಅಂತ ಹೇಳ್ತಾರೆ, ರಾಮ ಮಂದಿರವನ್ನು ಕಟ್ಟುವ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು 370 ವಿಧಿಯನ್ನು, ಕಾಶ್ಮೀರಕ್ಕೆ ಸಂಬಂಧಪಟ್ಟ 375 ವಿಧಿ ಅಥವಾ ಕಾಶ್ಮೀರಕ್ಕೆ ಸಂಬಂಧಪಟ್ಟದ ಇನ್ನೊಂದು ವಿಧಿ 335A, ಆರ್ಟಿಕಲ್ 35A, ನಮ್ಮ ಸಂವಿಧಾನದ 35A, ಅದನ್ನು ರದ್ದುಪಡಿಸುವಂಥ ವಿಚಾರವನ್ನು ಮಾತಾಡ್ತಿದ್ದಾರೆ. ಇವತ್ತು ಭಾವನಾತ್ಮಕವಾಗಿ ಜನರನ್ನು ಪ್ರಚೋದಿಸಿ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂತಹ ವಿಚಾರ. ಇವು ಯಾವುದೇ ಒಂದು ಚುನಾವಣೆ ಅಭಿವೃದ್ಧಿಯ ದಿಸೆಯಲ್ಲಿ ಹೋರಾಟ ಆಗಬೇಕು. ಆದರೆ ಇವತ್ತು ಏನವರು ವಿಚಾರವನ್ನು ಎತ್ತಾ ಇದ್ದಾರೆ, ನಾಗರಿಕ ಸಮಾನ ಕಾಯ್ದೆ ಇರಬಹುದು ಅಥವಾ 370ನೇ ವಿಧಿ ಇರಬಹುದು, ಅದು ಯಾವಾಗ ಬಿಜೆಪಿ ಇತ್ತು ಅಥವಾ ಹಿಂದೆ ಜನಸಂಘ ಇತ್ತು ಆ ಸಂದರ್ಭದಲ್ಲಿ ಕೂಡ ಅವರು ಪ್ರತಿ ಚುನಾವಣೆಯಲ್ಲಿ ಆ ವಿಚಾರವನ್ನು ಎತ್ತಾ ಇದ್ದಾರೆ. ಆದರೆ ಯಾವತ್ತೂ ಅವರು ನೆರವೇರಿಸಿದ್ದಿಲ್ಲ. ಈಗ ಪುನಃ ಜನರನ್ನು ಮಂಕು ಬೂದಿ ಎರಚಬಹುದು ಅಂತ ಹೇಳುವಂತ ಉದ್ದೇಶದಿಂದ ಹೊರಡಾನ ಬುದ್ಧಿವಂತರಿದ್ದಾರೆ. ಒಬ್ಬ ಯಾವುದೇ ಒಂದು ವ್ಯಕ್ತಿಯನ್ನು ಅಥವಾ ಒಂದು ಜನರನ್ನು ಒಂದು ಸಲ ಮೋಸ ಮಾಡಬಹುದು, ಆದ್ರೆ ಪ್ರತಿ ಸಲ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನರು ಮತದಾರರು ಪ್ರಬುದ್ಧರಾಗಿದ್ದಾರೆ, ಖಂಡಿತ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ಸ್ಥಳೀಯ ವಿಚಾರಕ್ಕೆ ಬಂದ್ರೆ, ನಮ್ಮ ಫ್ಲೈಓವರ್ ಇರಬಹುದು, ಸ್ಥಳೀಯ ಕೆಲವಾರು ವರ್ಷದಿಂದ ಸುಮಾರು 1991ನೇ ಇಸ್ವಿಯಿಂದಲೂ ಕೂಡ ಇಲ್ಲಿ ಬಿಜೆಪಿಯ ಸಂಸದರು ಪ್ರತಿನಿಧಿಸ್ತಾ ಇದ್ದಾರೆ. ಇವತ್ತು ಈಗಿನ ಸಂಸದರು ಕಳೆದ 2 ಅವಧಿಯಲ್ಲಿ ಪ್ರತಿನಿಧಿಸುತ್ತಿದ್ರು, ಬೇರೆ ಬೇರೆ ಭರವಸೆಯನ್ನು ಕೊಟ್ಟಿದ್ರು. ನಮಗೆ ಯಾವ್ಯಾವ ಭರವಸೆಗೆ ಹೋಗುವಂಥದ್ದು ಬೇಡ, ಇಲ್ಲಿ ಫ್ಲೈಓವರ್ ಅನ್ನು ನಾವು ನೋಡುವ, ಅಥವಾ ನಮ್ಮ BC ರೋಡಿನಿಂದ ತುಂಬೆಗೆ BC ರೋಡಿನ ಹಾಸನಕ್ಕೆ ಹೋಗುವಂತ ಚತುಷ್ಪಥ ಅಥವಾ 6 ರಸ್ತೆ, ಅದೇ ಹೆದ್ದಾರಿಯ ವಿಚಾರದಲ್ಲಿ ನೋಡುವ, ಅಥವಾ ನಾವು ಪಂಪುಯಲ್ಲಿಗೆ ಹೋಗುವ, ಅಥವಾ ಸುರತ್ಕಲ್ ಫ್ಲೈಓವರ್ ಹೇಳುವ, ಪ್ರತಿಯೊಂದು ತೊಕ್ಕೊಟ್ಟು ರಸ್ತೆಯನ್ನು ಹೇಳುವ, ಫ್ಲೈಓವರ್ ಅನ್ನು ಹೇಳುವ, ಯಾವುದೇ ವಿಚಾರದಲ್ಲಿ, ಟೋಲ್ ಗೇಟ್ ವಿಚಾರದಲ್ಲಿ ಬೇರೆ ಬೇರೆ ಮಾತನ್ನ ಹೇಳಿದ್ರು. ಇದು ಯಾವುದನ್ನು ಕೂಡ ಜನರಿಗೆ ಯಾವುದೇ ಮಾತು ಹೇಳಿದ್ರು ಕೂಡ ಅದಕ್ಕೆ ಉತ್ತರದಾಯಿತ್ವ ಇಲ್ಲ. ತಾವು ಏನು ಮಾತನ್ನು ಕೊಟ್ಟಿದ್ದೇವೆ ಅದನ್ನು ನಡೆಸಿಕೊಂಡು ಹೋಗಬೇಕು ಎನ್ನುವಂತ ಇರಾದೆ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಒಬ್ಬ ಯೋಗ್ಯ ಅಭ್ಯರ್ಥಿ, ಒಬ್ಬ ಯುವಕ, ಉತ್ಸಾಹಿ ಯುವಕ, ಅದರ ಜೊತೆಗೆ ಅವರಿಗೆ ವಿದ್ಯಾರ್ಥಿ ದೆಸೆಯಿಂದಲೂ ನಾಯಕತ್ವವನ್ನು ಹೊಂದಿದವರು ನಮ್ಮ ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಸನ್ಮಾನ್ಯ ಮಿಥುನ್ ರೈ ಅವರು. ಅವರಿಗೆ ತುಂಬಾ ಕನಸುಗಳಿವೆ. ನೀವು ಒಂದು ಅವಕಾಶವನ್ನು ಕೊಟ್ಟು ನೋಡಿ. ನಾನು ಪ್ರಥಮ ಹಂತದಲ್ಲಿ ಹೇಳಿದೆ, ಬದಲಾವಣೆ ಎನ್ನುವಂತದ್ದು ಮತದಾರನ ಹಕ್ಕು. ಈ ಬದಲಾವಣೆಯನ್ನು ನಾವು ಚಲಾಯಿಸುವ ಹೊಸತೊಂದು ಆಡಳಿತ ವ್ಯವಸ್ಥೆಗೆ ನಾವು ದಾರಿ ಮಾಡಿಕೊಡುವ ಕೂಡ ಕಾಂಗ್ರೆಸ್ ಪಕ್ಷ ನಡೆಸಿದೆ. ಯಾವತ್ತೂ ಕೂಡ ಏನು ಭರವಸೆ ಕಾಂಗ್ರೆಸ್ ಪಕ್ಷದವರು ಕೊಟ್ಟಿದ್ದಾರೆ, ಮಾತಿನಂತೆ ನಡೆದಿದ್ದಾರೆ. ನಾವು ಅಭಿವೃದ್ಧಿಯನ್ನು ನಾವು ಪ್ರಧಾನವಾಗಿ ತೆಗೆದುಕೊಂಡು ಹೋಗುವ. ಬರೇ ಭಾವನಾತ್ಮಕ ವಿಚಾರಗಳು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಇರ್ತವೆ, ನಂತರ ಯಾರು ಮುಂದುವರಿಸಿಕೊಂಡು ಹೋದದ್ದು ಇಲ್ಲ. ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಪ್ರಬುದ್ಧ ಮತದಾರರು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಇವತ್ತು ಎಲ್ಲ ಮುನ್ಸಿಪಾಲಿಟಿ ಸದಸ್ಯರು, ಪುರಸಭಾ ಅಧ್ಯಕ್ಷರಾಗಿದ್ದವರು ರಾಮಕೃಷ್ಣ ಆಳ್ವರು, ಅಥವಾ ಮೂಡದ ಅಧ್ಯಕ್ಷರಾಗಿದ್ದಂತಹ ಸದಾಶಿವ ಬಂಗೇರ್ರವರು, ಅದೇ ರೀತಿ ಶರೀಫ್ ಅವರು, ಅದೇ ರೀತಿ ಲುಕ್ಮಾನ್ ಅವರು, ಇದೇ ಪರಿಸರದ ಲುಕ್ಮಾನ್ ಅವರು, ಲಿಲ್ಲಿ ಅವರು, ಜಸಿಂತಾರ್ ಅವರು, ಅದೇ ರೀತಿ ಮೊಹಮ್ಮದ್ ನಂದರಬೆಟ್ಟು, ಉಪಾಧ್ಯಕ್ಷರಾದ ಮೊಹಮ್ಮದ್ ನಂದರಬೆಟ್ಟು ಅವರು, ಅದೇ ರೀತಿ ರಜಾಕ್ ಕುಕ್ಕಾಜಿ ಅವರು, ಅದೇ ರೀತಿ ಎಲ್ಲ ಹಂಸರ್ ಅವರು, ತಾಲೂಕ್ ಪಂಚಾಯತ್ ಸದಸ್ಯರು ಮಾತ್ರ ಅಲ್ಲ, ಎಲ್ಲ ಅದೇ ರೀತಿಯಾಗಿ JDS-ನ ನಾಯಕತ್ವದವರು ಮೋಹನ್ ಅವರು, ರಹೀಮ್ ಇದ್ದಾರೆ. ಈಗ ಇವತ್ತು ಕಾರ್ಯಾಧ್ಯಕ್ಷರಾಗಿ ಅವರು ಆಯ್ಕೆಗೊಂಡಿದ್ದಾರೆ ಈ ಪ್ರದೇಶಕ್ಕೆ. ರಹೀಮ್ ಅವರು ಎಲ್ಲರೂ ಕೂಡ ಅವರು ಎಲ್ಲರೂ ಕೂಡ ಸೇರಿಕೊಂಡು ನಾವು ಒಂದು ಇವತ್ತು ಒಟ್ಟಾಗಿ ಒಂದು ನಮ್ಮ ಹೊಸ ಅಭ್ಯರ್ಥಿಯನ್ನು ಗೆಲ್ಲಿಸಿ ಖಂಡಿತ ತಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸಿದೆ.